ಆಂಧ್ರಪ್ರದೇಶದ ಸುಂದರ ರಾಜ್ಯದಲ್ಲಿ ಒಂದು ಕಾಲದಲ್ಲಿ ವೀರಸೇನ ಎಂಬ ರಾಜನು ಆಳುತ್ತಿದ್ದನು. ಅವನು ಧೈರ್ಯಶಾಲಿ, ನ್ಯಾಯಪ್ರಿಯ ಮತ್ತು ತನ್ನ ಪ್ರಜೆಗಳನ್ನು ತಮ್ಮ ಮಕ್ಕಳಂತೆ ಪ್ರೀತಿಸುವ ಒಳ್ಳೆಯ ಆಡಳಿತಗಾರನಾಗಿದ್ದನು. ಅವನ ರಾಣಿ ಲಕ್ಷ್ಮೀದೇವಿ ಅತ್ಯಂತ ಬುದ್ಧಿವಂತಳು ಮತ್ತು ಕರುಣೆಯುಳ್ಳವಳಾಗಿದ್ದಳು. ಇಬ್ಬರೂ ಸೇರಿ ರಾಜ್ಯವನ್ನು ಸುಖಸಮೃದ್ಧಿಯಿಂದ ತುಂಬಿಸಿದ್ದರು. ರಾಜ್ಯವು ಕೃಷಿ, ವ್ಯಾಪಾರ ಮತ್ತು ಸಂಸ್ಕೃತಿಯಲ್ಲಿ ತುಂಬಾ ಅಭಿವೃದ್ಧಿಯಲ್ಲಿತ್ತು. ಪ್ರಜೆಗಳು ಸಂತೋಷದಿಂದ ಬದುಕುತ್ತಿದ್ದರು. ಆದರೆ ಒಂದು ದಿನ ಆ ರಾಜ್ಯಕ್ಕೆ ಸಂಕಷ್ಟ ಎದುರಾಯಿತು. ಪಕ್ಕದ ರಾಜ್ಯದ ರಾಜನು ವೀರಸೇನನ ರಾಜ್ಯದ ಸಂಪತ್ತನ್ನು ನೋಡಿ ಅಸೂಯೆಪಟ್ಟು ಯುದ್ಧಕ್ಕೆ ಸಿದ್ಧನಾದನು. ಈ ಸುದ್ದಿ ಅರಮನೆಗೆ ತಲುಪಿದಾಗ ಮಂತ್ರಿಗಳು ಆತಂಕಗೊಂಡರು. ಯುದ್ಧದಿಂದ ಜನರಿಗೆ ಹಾನಿಯಾಗಬಹುದು ಎಂಬ ಭಯ ಎಲ್ಲರಲ್ಲೂ ಮೂಡಿತು. ಆದರೆ ರಾಜ ವೀರಸೇನ ಶಾಂತವಾಗಿ ಯೋಚಿಸಿ ಯುದ್ಧವೇ ಪರಿಹಾರವಲ್ಲ ಎಂದು ನಿರ್ಧರಿಸಿದನು. ರಾಣಿ ಲಕ್ಷ್ಮೀದೇವಿಯೂ ಸಹ ಅವನ ಅಭಿಪ್ರಾಯಕ್ಕೆ ಬೆಂಬಲ ನೀಡಿದಳು. ರಾಣಿ ಲಕ್ಷ್ಮೀದೇವಿ ಒಂದು ಯೋಚನೆಯನ್ನು ಹೇಳಿದಳು. ನಾವು ಯುದ್ಧ ಮಾಡುವುದಕ್ಕೆ ಬದಲು ಅವರ ರಾಜನೊಂದಿಗೆ ಮಾತುಕತೆ ನಡೆಸೋಣ, ಅವರ ಮನಸ್ಸನ್ನು ಬದಲಾಯಿಸಲು ಪ್ರಯತ್ನಿಸೋಣ ಎಂದಳು. ರಾಜನು ಅದನ್ನು ಒಪ್ಪಿಕೊಂಡನು. ಮುಂದಿನ ದಿನ ರಾಣಿ ಸ್ವತಃ ಶಾಂತಿಯ ದೂತರಾಗಿ ಪಕ್ಕದ ರಾಜ್ಯಕ್ಕೆ ತೆರಳಿದಳು. ಅವಳು ಅಲ್ಲಿನ ರಾಜನನ್ನು ಭೇಟಿ ಮಾಡಿ ಯುದ್ಧದ ಪರಿಣಾಮಗಳ ಬಗ್ಗೆ ವಿವರವಾಗಿ ತಿಳಿಸಿದಳು. ಯುದ್ಧದಿಂದ ಗೆಲುವು ಯಾರಿಗೂ ಶಾಶ್ವತವಾಗುವುದಿಲ್ಲ, ಆದರೆ ಶಾಂತಿ ಮತ್ತು ಸ್ನೇಹ ಎರಡೂ ರಾಜ್ಯಗಳಿಗೆ ಲಾಭ ತರುತ್ತವೆ ಎಂದು ಅವಳು ಹೇಳಿದಳು. ರಾಣಿ ಲಕ್ಷ್ಮೀದೇವಿಯ ಮಾತುಗಳು ಆ ರಾಜನ ಮನಸ್ಸಿಗೆ ತಾಕಿದವು. ಅವನು ತನ್ನ ತಪ್ಪನ್ನು ಅರಿತುಕೊಂಡನು. ನಾನು ಅಸೂಯೆಯಿಂದ ತಪ್ಪು ನಿರ್ಧಾರ ತೆಗೆದುಕೊಂಡೆ. ಈಗ ನಾನು ನಿಮ್ಮೊಂದಿಗೆ ಸ್ನೇಹವನ್ನು ಬೆಳೆಸಲು ಇಚ್ಛಿಸುತ್ತೇನೆ ಎಂದು ಅವನು ಹೇಳಿದನು. ಈ ರೀತಿಯಾಗಿ ಯುದ್ಧ ತಪ್ಪಿತು. ಎರಡೂ ರಾಜ್ಯಗಳು ಸ್ನೇಹಿತರಾದವು. ವ್ಯಾಪಾರ, ಸಂಸ್ಕೃತಿ ಮತ್ತು ಶಿಕ್ಷಣದಲ್ಲಿ ಪರಸ್ಪರ ಸಹಕಾರ ಹೆಚ್ಚಾಯಿತು. ಪ್ರಜೆಗಳು ಇನ್ನಷ್ಟು ಸಂತೋಷದಿಂದ ಬದುಕಲು ಪ್ರಾರಂಭಿಸಿದರು. ರಾಜ ವೀರಸೇನ ಮತ್ತು ರಾಣಿ ಲಕ್ಷ್ಮೀದೇವಿಯ ಜ್ಞಾನ ಮತ್ತು ಶಾಂತಿಯುತ ನಡವಳಿಕೆಯಿಂದ ರಾಜ್ಯವು ಇನ್ನಷ್ಟು ಪ್ರಗತಿಯನ್ನು ಕಂಡಿತು. ಅವರ ಕಥೆ ಜನರಿಗೆ ಸದಾ ಪ್ರೇರಣೆಯಾಗಿದ್ದು, ಬಲಕ್ಕಿಂತ ಬುದ್ಧಿ ಮತ್ತು ಶಾಂತಿಯೇ ಮಹತ್ವದ್ದು ಎಂಬ ಸಂದೇಶವನ್ನು ನೀಡಿತು. ಈ ಕಥೆ ನಮಗೆ ತಿಳಿಸುವುದೇನೆಂದರೆ, ಯಾವುದೇ ಸಮಸ್ಯೆಯನ್ನು ಬುದ್ಧಿಯಿಂದ ಮತ್ತು ಶಾಂತಿಯಿಂದ ಪರಿಹರಿಸಿದರೆ ಅದು ಎಲ್ಲರಿಗೂ ಒಳಿತಾಗುತ್ತದೆ.